विजयपुरा के हालिया मेयर और डिप्टी मेयर के इंतखाबात में कांग्रेस ने दोनों ही ओहदों पर कामयाबी हासिल की है। महजबीन होर्ती 22 वोट से मेयर मुंतखब हुई हैं, जबकि दिनेश सोमलिंगैया हल्ली बिला मुकाबला डिप्टी मेयर बन गए हैं। 38 रुकनी ऐवान में बीजेपी के 17 अरकान, कांग्रेस के 10 अरकान, एमएम के 2 अरकान, जनता दल एस से 1 और 5 आज़ाद अरकान शामिल हैं। बीजेपी एमएलए बासनगौड़ा पाटिल यत्नाल ने इल्ज़ाम लगाया कि इंतखाबात गैर कानूनी थे। ये इंतखाबात उस वक्त कराए गए हैं जब अदालत में मुकदमा ज़ेर इल्तवा है। हम इसे कानूनी तौर पर चैलेंज करेंगे। कांग्रेस की जीत इसलिए हुई क्योंकि हमने इलेक्शन का बाइकआउट किया है। रीजनल कमिश्नर और डिप्टी कमिश्नर को पोलिंग मुलतवी करने की हमारी दरख्वास्तों को रद्द कर दिया गया था और रीजनल कमिश्नर ने सिर्फ ज़िला इंचार्ज वज़ीर की हिदायत पर अमल करते हुए एक तरफा तौर पर काम किया है। ये सब गैर कानूनी है और हम इसकी मजम्मत करते हैं। ज़िला इंचार्ज वज़ीर एमबी पाटिल ने इस इल्ज़ाम को बेबुनियाद करार दिया है और कहा कि इंतखाबात क़वाइद व ज़वाबित के मुताबिक हुए हैं, इसमें कुछ भी गैर कानूनी नहीं है। रीजनल कमिश्नर अक्रम ಮಾಡಿ ಕೋರ್ಟಿನ ಆದೇಶಕ್ಕಾಗಿ ಸಹ ಅಲ್ಲಿ ಕೋರ್ಟ್ನಲ್ಲಿ ಈ ಒಂದು ವಿಚಾರಣೆ ಹಂತದಲ್ಲಿದ್ದಾಗ ಮೊದಲ ಬಾರಿಗೆ ಘೋಷಣೆಯನ್ನು ಮಾಡಿ ಹೈಕೋರ್ಟ್ಗೆ ಅಪ್ಪಣೆ ಮಾಡಿದ ಅದರ ನಂತರ ದಿಢೀರ್ನೆ ಹೈಕೋರ್ಟ್ನಲ್ಲಿ ಆದೇಶ ಇದು ಏನು ಈ ಕೇಸ್ ಪೆಂಡಿಂಗ್ ಇದೆ ಅಂತ ಹೇಳಿ ಚುನಾವಣೆ ಪ್ರಕ್ರಿಯೆಯನ್ನೇ ನಿಲ್ಲಿಸಿ ವಾಪಸ್ ತಗೊಳ್ಳೋದು ಇವತ್ತು ಒಬ್ಬ ಚುನಾವಣೆ ನಡೆಸಬಾರದು ಎಲ್ಲ ಜಾತಿ ಡಿಸಿ ಅವರಿಗೆ ನಮ್ಮ ರಿಜನಲ್ ಕಮಿಷನರ್ ಅವರಿಗೆ ಎಲ್ಲ ರೀತಿಯಿಂದ ಚುನಾವಣೆ ಅನುಕೂಲ ಆಗುವ ಅವರ ಕ್ರಿಯಾಲೋಪಗಳಿಗೆ ಯಾವುದೇ ಸಾಮಾನ್ಯವಾಗಿ ಉತ್ತರ ಕೊಡದೆ ಹೈಕೋರ್ಟ್ನಲ್ಲಿ ಯಾವುದೇ ಕೆಲಸ ಇರಲಿಲ್ಲ ಅಂದ್ರೆ ಮತ್ತೊಮ್ಮೆ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಅಪರಾಧ ಮಾಡುವುದಕ್ಕೆ ಸಮಾಜದಲ್ಲಿ ನಾವು ಒಂದು ಪಕ್ಷದ ಏಕಪಕ್ಷೀಯವಾಗಿ ಆರ್ಸಿಯವರ ನಡವಳಿಕೆಯನ್ನ ಖಂಡಿಸಿ ಈ ಚುನಾವಣೆಯ ಪ್ರಕ್ರಿಯೆಯಿಂದ ನಾವು ಬಹಿಷ್ಕಾರ ಮಾಡಿದ್ದೀವಿ. ಕಾರಣ ಇವತ್ತಿನ ಮಹಾನಗರ ಪಾಲಿಕೆ ಮಹಾಪೌರ ಮತ್ತು ಉಪಮಹಾಪೌರ ಚುನಾವಣೆ ಸಕ್ರಮವಾಗಿಲ್ಲ, ಕಾನೂನು ರೀತಿಯಾಗಿಲ್ಲ. ಕೋರ್ಟಿನ ಆದೇಶ ಈಗಾಗಲೇ ಮತ್ತೆ ಹೈಕೋರ್ಟ್ನಲ್ಲಿ ಮತ್ತೆ ಕಾರ್ಪೊರೇಷನ್ ನೋಟಿಸ್ ಜಾರಿಯಾಗಿದೆ. ಇಷ್ಟೆಲ್ಲ ಪ್ರಕ್ರಿಯೆಗಳು ಸಹ ಅದನ್ನ ಯಾವತ್ತೂ ಎಲ್ಲವನ್ನು ಹೈಕೋರ್ಟಿನ ವಿಚಾರವನ್ನು ಗಾಳಿಗೆ ತೂರಿ ರಿಜನಲ್ ಕಮಿಷನರ್ ಕೇವಲ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿಗಳ ಒಂದು ನಿರ್ದೇಶನದಂತೆ ಕೈಗೊಂಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಚುನಾವಣೆಯಲ್ಲಿ ಬಹಿಷ್ಕಾರ ಮಾಡಿ ಚುನಾವಣೆ ನೋಟಿಸ್ ಇವತ್ತು ನೋಟಿಸ್ ಜಾರಿಯಾಗಿದೆ. ಈ ಒಂದು ಚುನಾವಣೆ ಪ್ರಕ್ರಿಯೆ ಬಗ್ಗೆ ನೋಟಿಸ್ ಅನ್ನೇ ಹೈಕೋರ್ಟ್ ಮುಂಜಾನೆ ಅವರಿಗೆ ಟ್ವೀಟ್ ಆಗಿ ನೋಟಿಸ್ ಜಾರಿ ಮಾಡಿದೆ. ನಾವೇನು ಮಾಡಂಗಿಲ್ಲ ಸರ್, ನಾವು ಏನೋ ನೆಪ ಮಾಡಿ ಪ್ಲಾಸ್ಟಾರ್ಟ್ ಮಾಡ್ತೀವಿ. ಹೀಗಾಗಿ ಯಾವ್ದು ಅಕ್ರಮ ಇಲ್ಲ, ಯಾವ್ದು ಇಲ್ಲ. ನ್ಯಾಯಯುತವಾಗಿ ಸಹೋದರಿಯಾದಂತ ನಮ್ಮ ಮೂರ್ತಿಯವರು ಅಬ್ದುಲ್ ರಜಾಕ್ ಮೂರ್ತಿಯವರು ಇವತ್ತು ಮೇಯರ್ ಆಗಿ ಒಂದು ದಿವಸ ಮಹಾಪೌರಾಗಿ ಒಂದು ದಿವಸ ಆಯ್ಕೆ ಆಗಿದ್ದಾರೆ. ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಉಪಮಹಾಪೌರಾಗಿ ನಮ್ಮ ದಿನೇಶ್ ಅವರು ಇವತ್ತು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. 22 ಮತಗಳನ್ನ ಪಡೆದುಕೊಂಡು ಮತ್ತು ಮಹಾಪೌರಾಗಿ ಆಯ್ಕೆ ಆಗಿದ್ದಾರೆ. ನಾವು ಇಷ್ಟೇ ಹೇಳುವಂತದ್ದು, ನಮಗೆ ಹಿಂದೆನೂ ಕೂಡ ಬಹಳಷ್ಟು
ಪ್ರಯತ್ನಗಳಾಯ್ತು, ಮೆಂಬರ್ಗಳನ್ನ ತೆಗೆದುಕೊಳ್ಳುವಂತ ಕೆಲಸ ಕೂಡ ಮಾಡಿದ್ರು, ಅನೇಕ ಪ್ರಯತ್ನಗಳು ಷಡ್ಯಂತ್ರ ಮಾಡಿದ್ರು. ಅದ್ಯಾವುದು ಕೂಡ ಫಲಿಸಲಿಲ್ಲ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ಕಾಂಗ್ರೆಸ್ ಸದಸ್ಯರು, ಜೆಡಿಎಸ್ ನ ಇಬ್ಬರು ಸದಸ್ಯರು ನಮ್ಮ ವಿಲೀನರಾಗಿದ್ದಾರೆ. ಜೊತೆಗೆ ಇಂಡಿಪೆಂಡೆಂಟ್ ಸದಸ್ಯರು ಎಲ್ಲರೂ ಮಾಡಿ ಇವತ್ತು ಒಂದು ದೊಡ್ಡ ಬಹುಮತದಿಂದ ಆಯ್ಕೆಯಾಗಿದ್ದೀವಿ. ಅವ್ರಿಗೆ ವಿಜಯಪುರದ ಅಭಿವೃದ್ಧಿಗೆ ಮತ್ತು ಎಲ್ಲರೂ ಕೂಡ ಸಹಕಾರ ಮಾಡಬೇಕು. ಎಲ್ಲ ವಾರ್ಡ್ ಸಮರ್ಪಕವಾಗಿ ಕೆಲಸ ಆಗ್ಬೇಕು, ಸರಿಸಮಾನವಾಗಿ ಕೆಲಸ ಆಗ್ಬೇಕು. ನಗರದಲ್ಲಿ ಒಂದು ಕಾರ್ಪೊರೇಷನ್ ಮೂಲಕ ಒಂದು ದೊಡ್ಡ ಜಯ ನಮಗೆ ಸಿಕ್ಕಿದೆ. ಹೀಗಾಗಿ ನೆಪ ಒಟ್ಟಿ ಒಂದು ದಿವಸ ಬಿಜೆಪಿಯವರು ಪಲಾಯನ ಮಾಡಿದ್ದಾರೆ ಇಲ್ಲಿಂದ.